ಆಯ್ತು. ಕುಮಾರಸ್ವಾಮಿ ಜೊತೆ ದೇವರಾಜೇಗೌಡರು ಮಾತಾಡೋರು ಅಂತಲ್ಲ, ಇವರು ಫೋನ್ ಕೊಟ್ಟಾಗ ಅವ್ರು ಹಲೋ ಅಂತಿದ್ದಾರೆ ಅಷ್ಟೇ. ಅವ್ರೇನು ಕರ್ಸ್ಕೊಂಡು ಮಾತಾಡಿದ್ರ, ಫೋನ್ ಮಾಡಿದ್ರ? ಒಬ್ರು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಯಾರಾದ್ರೂ ಮಾತನಾಡಿ ಈ ವಿಚಾರಕ್ಕೆ ಬೆಳ್ಚಕ್ಕೆ ಹೋದಾಗ ಸಹಜವಾಗಿ ರಿವ್ಯೂ ಮಾಡ್ತಕ್ಕಂಥದ್ದು ಸಹ ಪ್ರಕ್ರಿಯೆ ಅಲ್ಲ. ಎಲ್ಲಾ ಜೊತೆ ಮಾತಾಡಕ್ಕಾಗಲ್ಲ, ಕೆಲವ್ರ ಜೊತೆ ಮಾತಾಡ್ಲೇಬೇಕಾಗತ್ತೆ, ಮುಕ್ತವಾಗೂ ಇರ್ಬೇಕಾಗತ್ತೆ. ಈ ಇಶ್ಯೂ ಎಷ್ಟು ಗಂಭೀರವಾದದ್ದು. ಇದಕ್ಕೆ ದೇವರಾಜೇಗೌಡರು ಬಹಳಷ್ಟು ವಿಡಿಯೋ ಮಾಡಿದ್ದಾರೆ, ಬಹಳಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, 1 ವರ್ಷದಿಂದ ಆ ಕುಟುಂಬದ ಬಗ್ಗೆ ಅಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಅವಾಗ ಬಹುಶಃ ಏನೋ ಒಂದು ಸರ್ಕಾರಕ್ಕೆ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ ಅನ್ನೋ ರೀತಿಯಲ್ಲ ಅವರು ಮಾಡಿರ್ತಾರೆ ಅಷ್ಟೇ. ದಯಮಾಡಿ ನೋಡಿ, ನೀವೆಲ್ಲ ಈ ರಾಜ್ಯದ ನೀವು ಸರ್ ಜನರ ಪರವಾಗಿ ಸಾಕಷ್ಟು ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ, ಜನಪ್ರತಿನಿಧಿಗಳೆಷ್ಟೋ ನಿಮಗೂ ಇದೆ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಇದು ಕಳೆದ 1 ವಾರದಿಂದ ನಡೀತಾ ಇರ್ತಕ್ಕಂಥದ್ದು ಡ್ರಾಮಾನ ನಿಲ್ಲಿಸಿ ಪ್ರಾಮಾಣಿಕವಾಗಿ ಚರ್ಚೆ ಆಗುವಂತ ವಿಚಾರ, ಪ್ರಾಮಾಣಿಕವಾಗಿ ತನಿಖೆ ಆಗುವಂತ ವಿಚಾರ ಕಡೆ ಸಾಗಬೇಕು. ಅಂದ್ರೆ ಮಾಧ್ಯಮ ಸ್ನೇಹಿತರ ಸಹಕಾರ ಹೆಚ್ಚು ಬೇಕಾಗುತ್ತೆ. ಯಾರು ಸಂತ್ರಸ್ತರಿದ್ದಾರೆ ಅವ್ರಿಗೆ ಏನಾರ ನ್ಯಾಯ ಸಿಗ್ಬೇಕು ಅಂದ್ರೆ ನಿಮ್ಮ ಪಾತ್ರ ಹೆಚ್ಚಿರುತ್ತೆ ಅಂತ ನಾನು ಅನ್ಕೋತೀನಿ. ಅದ್ರ ಮೇಲೆ ನಾನು ಹಿಂಗೆ ಇರ್ಬೇಕು ಅಂತ ನಾನು ನಿಮ್ಗೆ ಗೈಡ್ ಮಾಡಕ್ಕಾಗಲ್ಲ, ಅಥವಾ ನೀವು ಇದೇ ತರ ಅಂತ ಸರಿ ತಪ್ಪು ಅಂತ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಸಂತ್ರಸ್ತರ ಪರಿಸ್ಥಿತಿ ಬಹುಶಃ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಬಹುಶಃ ನಾವೇನಾದ್ರು ಹತ್ರದಿಂದ ಅವ್ರ ಕುಟುಂಬ ನೋಡಿದವರು ಮಾತ್ರ ಗೊತ್ತಾಗುತ್ತೆ. ನಾವು ಯಾರು ಹತ್ರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ. ದಯಮಾಡಿ ನಾವೆಲ್ಲರೂ ಸಹ ಆ ಕಡೆ ಡೈವರ್ಷನ್ ಕೊಡೋದು ಒಳ್ಳೆಯದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.